ಕೋರ್ಟ್ನಲ್ಲಿ ಯಾವತ್ತೂ ಒಂದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ. ಗೊತ್ತಾಯ್ತಲ್ಲ, ವಕೀಲರುಗಳಿಗೆಲ್ಲ ಹೇಳಿ. ಯಾಕೆಂದ್ರೆ ನಿಮ್ಗಳ ಸಹಕಾರ ಇಲ್ದಲ್ನೇ ಇಲ್ಲಿ ತೀರ್ಮಾನ ಮಾಡಕ್ಕಾಗಲ್ಲ ನಾವು. ಇವಾಗ ನೀವು ಅಪಿಯರ್ ಆಗದೆ ಇದ್ರು ಕೂಡ ಯಾರನ್ನ ಅಮಿಕಸ್ ಕೊಡ್ಬೇಕು ಆತನಿಗೆ. ಗೊತ್ತಾಯ್ತಲ್ಲ, ಕೊಟ್ಟೆ ನಾವು ತೀರ್ಮಾನ ಮಾಡೋಂಥದ್ದು. ಹಂಗೆಲ್ಲ ಏನು ಮಾಡೋಂಥದ್ದಿಲ್ಲ. ಆತರ ಯಾರೋ ಅವ್ರು ಯಾರೋ ಬಂದ್ರು ಅಂತ ನಮ್ಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ. ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ. ಅಷ್ಟೇ ಸಿಂಪಲ್. ಈ ಮಳೆ ಬಂದ ಆಟ ನಿಂತೋಗ್ಲಿ, ಅದ್ಯಾರೋ ಅವ್ರ ಮೇಲೆ ಅವ್ರಿಗೆ ಕಡಿಮೆ ಆಗ್ಬಿಡ್ಲಿ, ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ. ಅಂತದ್ದೇನಿಲ್ಲ. ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ, ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ. ಅರ್ಥ ಆಯ್ತಲ್ಲ? ಆತನ ಹೊರಗೆ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು. ಇವತ್ತೆಷ್ಟು ಕಟ್ತಾನೆ, ಕಟ್ಟಿದ್ರೆ ಈಗಲೇ ಬಿಡ್ತೀನಿ. ಮಾತಾಡ್ತೀನಿ. ಬಂದಿದ್ದಾನಲ್ಲ ಹಿಂದ್ಗಡೆ, ಅದಕ್ಕೆ ಕರೆಸಿರೋದು ಅವನ್ನ. ATM, RTM ಯಾವ್ಯಾವ ಕಾರ್ಡಿಂದ ತೆಗಿತೀರೋ ತೆಗಿರಿ. ಬಾಂಡ್ ಅಮೌಂಟ್ ಏನಿದೆ ರಿಮಿಟ್ ಮಾಡ್ತಾರೆ ಅಂತ ಹೇಳಿದೆ. ಅಷ್ಟು ಕೊಟ್ರೆ ಮಾತ್ರ ಹೊರಗೆ ಬಿಡೋದು. ಇಲ್ಲದ್ರೆ ಸುಮ್ನೆ ತಕ್ಕ ಬಿಟ್ಟರೆ ಸಿಕ್ಕ ಅಂತ.